ಹೇಳಪ್ಪಾಜಿ ಎದಕ್ಕೆ ಕರೆದಲ್ಲ? ಅದೇನಪ್ಪ, ಅದು ಮತ್ತು ನಿನಗೆ ಆಫೀಸ್ನಾಗ ಎಲ್ಲ ಸೆಟ್ ಆಗೈತಿ ಕಂಪ್ನಿ ನೋಡ್ಕೊಳಕಂದ್ರೆ ಮತ್ತು ನಾವು ಒಂದು 4 ದಿನ ಹೊರಗಾರ ಹೋಗಿ ಬರ್ತಿದ್ವಿ, ಇಬ್ಬರು ಎಲ್ಲಿ ಹೋಗಿಲ್ಲ, ಅದಕ್ಕೆ ಅಂತ ಕರೆದ್ನಪ್ಪ ಕೇಳೋಣ ಅಂಥೇಳಿ. ಹೌದಪ್ಪಾಜಿ, ಆ ತಗಾರ ಹೋಗಿ ಬರ್ರಿ, ಮೇಂಟೈನ್ ಮಾಡ್ತಾನೆ, ಅದೇನು ತೊಂದರೆ ಇಲ್ಲ. ಏನು ನಾವು ಒಬ್ಬನೇ ಇರಲ್ಲಲ್ಲ, ನನಗೇನಾರ ಗೊತ್ತಾಗಿಲ್ಲ ಮಾಡಿಲ್ಲ ಅಂದ್ರೆ ಮ್ಯಾನೇಜರ್ ಕರೆದು ಕೇಳಿದೆ ಅಂದ್ರೆ ಎಲ್ಲ ಹೇಳ್ತಾನವ. ಅಪ್ಪಾಜಿ ಯಾವ ಊರಿಗೆ ಹೊಂಟಿರಿ? ಅದು ನಿಮ್ಮ ಅವ್ಗ 12 ಜ್ಯೋತಿರ್ಲಿಂಗನ ದರ್ಶನ ಮಾಡ್ಬೇಕಂತಂದು ಭಾಳ ಆಸೆ ಆಗ್ಬಿಟ್ಟೈತೆಪ್ಪ. ಭಾಳ ದಿನ ಆತು ಅನ್ನಕತ್ತಿ ಹೋಗನ್ರಿ ಹೋಗನ್ರಿ ಅಂತಂದು. ಮತ್ತು ನನಗೂ ಟೈಮ್ ಸಿಕ್ಕಿದ್ದಿಲ್ಲ, ನೀನು ಅಲ್ಲಿ ಇರ್ತಿದ್ದೆ, ಮೇಂಟೈನ್ ಮಾಡೋರು ಒಬ್ರು ಬೇಕಲ್ಲ ಕಂಪ್ನ್ಯಾಗ. ನಾವೇನು ಮಾಡಲ್ಲ ಅಂದ್ರೂ ಒಟ್ಟು ಇದ್ರಿಗೆ ಇರಬೇಕು, ಅದಕ್ಕೆ ಹೋಗೋಕ್ಕಾಗಿದ್ದಿಲ್ಲ. ಈಗ ಹೋಗಿ ಬರೋಣ ಅಂತ. ಎಷ್ಟು ಸಾಧ್ಯಕ್ಕೋ ಅಷ್ಟು ಹುಡ್ಕೊಂಬರ್ತೇವೆ. 12 ಅಂದ್ರೆ 12 ಹಾಕವ ಅನ್ನೋ ಇಲ್ಲ ಗೊತ್ತಿಲ್ಲ. ಇವ 12 ಜ್ಯೋತಿರ್ಲಿಂಗದಾಗ 11 ಅಷ್ಟ ನೋಡಿ ಬಂದ್ಬಿಡು ನೀನು. ಯಾಕ ಹಂಗ್ಯಾಕ? ಅಲ್ಲ ಬೇ, ದಿನಾ ಬೆಳಕು ಹರಿದ್ರೆ ವಿಶ್ವನಾಥನ ದರ್ಶನ ಮಾಡ್ತಿದ್ದಿ, ಮತ್ತೆ ಕಾಶಿಗೆ ಹೋಗಿದ್ದಿ. ಆತ್ ಬಿಡ, ನೀ ಈಟ್ ಹೇಳಿದ್ರೆ ಮುಗಿದೋತು. ಮೊದ್ಲ ನಿಮ್ಮ ಅಪ್ಪ ನಾನು ಕರ್ಕೊಂಡು ಹೋಗಕ್ಕೆ ಒಲ್ಲೆ ಅಂತಾನ, ಕೆಲಸ ಐತಿ ಅಂತ ಹೇಳಿ ಏನ ಹಂಗೆ ಹಿಂಗೆ ಮಾಡಿ ಈಗ ಒಟ್ಟು ಹ್ಞೂ ಒಂದು ಹೊಂಟವಿಬ್ರು ಅಂತಂದ್ರೆ ನೀನ ವಿಶ್ವನಾಥ ನೀನ ಕಾಶಿ ಇದ ಮನ್ಯಾಗನ ನೋಡ್ಬಿಡು ಅಂತಂದು ಹೇಳಿದ್ರೆ ಹಾಗೆ ಹೋತು. ಮುಂದಕ್ಕೊಂದು ಹೆಜ್ಜೆ ಇಡಲ್ಲ ನಿಮ್ಮ ಅಪ್ಪ ಪಟ. ನಾನು 25 ವರ್ಷ ಸುಟ್ಟನು ಈ ವಿಶ್ವನಾಥನ ದರ್ಶನ ಮಾಡೇನಪ್ಪ. ನಾನೊಂದು ಕಾಶಿ ಕಂಡ ಬರೋಕ್ಕೆ ಜೀವಿರೋದ್ರಾಗನ ನೀ ಏನಾರ ಯಾಕ ಹೇಳು. ಇಲ್ಲಿ ಬಿಡಬೇಯವ, ನಕಲಿ ಮಾಡಿದ್ದು ನಾನು. ಹೋಗಿ ಬರ್ರಿ, ಹಂಗೆ ಅಯೋಧ್ಯಕ್ಕೂ ಹೋಗಿ ಬರ್ರಿ, ರಾಮ ಮಂದಿರ ದರ್ಶನ ಮಾಡ್ಕೊಂಬರ್ರಿ, ಭಾಳ ಚೆನ್ನಾಗೈತೆ ನೋಡೋದು. ಹೆಂಗೂ ಉಜ್ಜಯಿನಿ ಮಹಾಕಾಳೇಶ್ವರಗೂ ಹೋಗ್ಬೇಕು, ಅಲ್ಲಿಂದ ಹತ್ತಿರಾಗೆ ಆಕತಿ ಅದು ಅಯೋಧ್ಯೆ. ಅದಕ್ಕೆ ಅಲ್ಲಿ ಹೋಗಿ ಶ್ರೀರಾಮನ ದರ್ಶನ ಮಾಡ್ಕೊಂಡ ಬಂದ್ಬಿಡ್ತೈತಾಗ. ವಿನಯ್, ಮನೆ ಕಡೆಗೆ ಭಾಳ ಹುಷಾರಿರು. ಮತ್ತು ಮನೆ ಮೀನಾಕ್ಷಿ ಒಬ್ಬಕ್ಕೆ ಹಾಕಳ ನೋಡು, ಗಡಾನ ಬಂದ್ಬಿಡು ಸಾಯಂಕಾಲ ಎಲ್ಲ ಅವರ ಆಫೀಸ್ನರಿಗೆ ಒಪ್ಪಿಸಿ. ಹ್ಞೂ ಬೇ, ಆರಾಮ್ ಹೋಗ್ಬರ್ರಿ, ಒಟ್ಟ ಮನೆ ಕಡೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನೀವು. ನಾ ಅದನ್ನಲ್ಲಿ ಮನ್ಯಾಗ ಮೀನಾಕ್ಷಿ ಇರ್ತಾಳ, ಮತ್ತೆ ತಲೆ ಕೆಡಿಸ್ಕೊಂತಿದಿ. ಅಪ್ಪಾಜಿ ಒಂದು ಸ್ವಲ್ಪ ಆಫೀಸ್ಗೆ ಹೋಗಿ ಹೊಳ್ಳಿ ಬಂದ್ಬಿಡ್ತಾನೆ ಒಂದು 2 ಗಂಟೆ ಒಳಗೆ. ಮತ್ತು ನಿಮಗೇನಾರ ಹೆಲ್ಪ್ ಬೇಕಾರೆ ಹೇಳ್ರಿ, ಮಾಡ್ಕೊಡ್ತಾನಂತ. ಏನಾರ ಬ್ಯಾಗ್ ಪ್ಯಾಕಿಂಗ್ ಏನಾರ ಇತ್ತು ಅಂದ್ರೆ. ಹಾಂ ಸರಿ ತಗೊಳಪ್ಪ, ಹೋಗಿ ಬಾ. ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ ನೀ ಚಿಂತೆ ಮಾಡಬೇಡ, ನಾವೆಲ್ಲ ಮಾಡ್ಕೊಂತೇವೆ. ಮಾಮ, ನನ್ನಿಂದ ನಿನಗೆ ತೊಂದರೆ ಭಾಳ ಆತಲ್ಲ. ಯಾಕೆ ಶ್ವೇತಾ, ಯಾಕೆ ಹಂಗಂತಿದಿ? ನನ್ನಿಂದ ನಿನಗೂ ತ್ರಾಸ ಆಗಕತ್ತೈತಿ ಹೌದಿಲ್ಲ? ಇಂಥ ಟೈಮ್ನಾಗ ನಿಮ್ಮ ತಾಯರು ಇರ್ಬೇಕು. ಆದ್ರೆ ನೋಡು, ಈಗ ನನ್ನ ಮದುವೆಗೆ ಅಂತೇಳಿ ಅವ್ರು ನಿನ್ನ ಸಹಾಯಕ್ಕೆ ಸಹಿತ ಬರಲಿಲ್ಲ. ಡಾಕ್ಟ್ರ್ ಹೇಳಾರಲ್ಲ ನಿನಗೆ 8 ದಿನ ರೆಸ್ಟ್ ಮಾಡಿಸ್ರಿ ಅಂತಂದು. ನೀ ಎಲ್ಲಿ ಹೋಗಕ್ಕೆ ಹೋಗ್ಬೇಡ, ಆರಾಮ್ ಮನ್ಯಾಗಿರು. ನಾನು ಎಲ್ಲ ಕೆಲಸ ಮಾಡ್ತೀನಿ. ಬೆಳಗ್ಗೆ ಎದ್ದು ಎಲ್ಲ ಅಡುಗೆ ಮಾಡಿಟ್ಟು ಕೆಲ್ಸಕ್ಕೆ ಹೋಗ್ತೀನಿ. ಬಂದಮೇಲೆ ಬಟ್ಟೆ ಗಿಟ್ಟೆ ಎಲ್ಲ ಒಗೆದು ಹಾಕ್ತೀನಿ. ನೀ ಏನು ಇತ್ತನ ಕಡ್ಡಿ ಎತ್ತಿ ತೆಗಿ ಹಾಕ್ಬೇಡ ಏನು. ಮತ್ತು ನಾ ಆ ಕಡೆ ಹೋಗೋದ್ರಾಗ ನೀ ಎಲ್ಲ ಕೆಲಸ ಮಾಡಿದೆ ಅಂದ್ರೆ ಮತ್ತೆ ನಾನು ನಿನ್ನ ಜೊತೆ ಜಗಳನ ಮಾಡಿಬಿಡ್ತಾನೆ ನೋಡು, ಮಾತಾಡೋದೇ ಇಲ್ಲ. ಏನು ನೀ ಅಡುಗೆ ಮಾಡ್ತಿ ಮಾಮ? ಎಲ್ಲ ಬರ್ತೈತಿ ನೀನು ಮಾಡಕ್ಕೆ? ಬೇಡ ನೀ ಎಲ್ಲ ಏನು ಮಾಡೋದು, ಅಪ್ಪ ಹೆಂಗೆ ಬರ್ತೈತಿ. ಯಾಕೆ ಈಗ 2 ದಿನ ಆತು ಬಂದಲ್ಲ ಮನೆ ಕಡೆಗೆ. ಬಂದ್ರೆ ಅಪ್ಪ ಅಡುಗೆ ಮಾಡ್ತೈತಿ. ನೀನು ನಿನ್ನ ಬಟ್ಟೆ ನೀ ಒಕ್ಕ, ನಾನು ಒಕ್ಕಂತಾನೆ. ನಿನ್ನ ಕೈಯಾಗ ಕೊಡಂಗೆ ಅನ್ಸಲ್ಲ ನನಗೆ. ಹ್ಞೂ ಸರಿ ತಗ, ಹೋಗಿ ನೀ ಅಡ್ಡಾಗ. ನಾ ಊಟಕ್ಕೆ ಏನಾರು ಮಾಡ್ತೀನಿ, ಉಂಡು ಗುಳಿಗೆ ತಗೊಂಡು ಆರಾಮ್ ಮಾಡುವಂತ ನೀನು. ಶ್ವೇತಾ, ಒಳಗದೇನವಾ ಮಗಳ? ಅಳ್ಬೇಡವ ಮಗಳ, ಅಳ್ಬೇಡ, ಸಮಾಧಾನ ಮಾಡ್ಕ್ಯ. ನನಗೂ ಈ ಬರೋ ಮುಂದೆ ಸುದ್ದಿ ಗೊತ್ತಾತ ಹಿಂಗೆ ಅಂಥೇಳಿ. ಅದಕ್ಕೆ ತಡಿ ಇಲ್ಲಿ ಬಂದು ಮಾತಾಡ್ಸಿ ಹೋಗೋಣ ಅಂಥೇಳಿ ಬಂದೆ. ಇನ್ನೂ ಮನೆಗೆ ಹೋಗಿಲ್ಲ. ಬಂದದ್ಲೇನು ನಿಮ್ಮವ್ವ? ಇಲ್ಲಪ್ಪ, ಅವು ಬಂದಿಲ್ಲ. ಓಣ್ಯಾನ ಹೆಣ್ಮಕ್ಳು ಬಂದು ಮಾತಾಡ್ಸಿ ಹೋದ್ರು. ನಿಮ್ಮವ್ಗೆ ಹೇಳಿ ಬಂದೇನವ ಬರ್ಬೋದು ಅಂತ ಅಂದ್ರು. ಆದ್ರೆ ಆಕೆ ಎಲ್ಲ ಬರಂಗಿಲ್ಲ ಬಿಡಪ್ಪ. ನನ್ನ ಮೇಲೆ ಅಷ್ಟು ಸಿಟ್ಟೈತೆ ಆಕೆಗೆ. ಇಲ್ಲವಾ, ಹಂಗೇನಿಲ್ಲ. ಯಾ ತಾಯಿಗೆ ಕಳ್ಳು ಕರಗ್ದಂಗೆ ಇರ್ತೈತೆ ಹೇಳು. ಮಗಳಿಗೆ ಹಿಂಗಾಗೈತೆ ಅಂದ್ರೆ ಬರ್ತಾಳ, ಏನೋ ಒಂಚೂರು ತಡೆದು ಬರ್ಬೋದು ಅಷ್ಟೇ. ಮಾವ, ನನಗಂತ ಈಗಿನ ಸಮಾಧಾನ ಮಾಡಿ ಸಾಕಾಗೈತೆ ನೋಡಪ್ಪ. ದವಾಖಾನ್ಯಾಗ ಹೇಳೇನಿ, ಅಳಬೇಡ ಸುಮ್ಮನಿರು, ನಮಗೇನು ವಯಸ್ಸಾಗಿಲ್ಲ, ಮತ್ತೆ ಅಕ್ಕವು ಮಕ್ಕಳು ಅಂತಂದು. ಇಲ್ಲ, ನನಗೆ ಇದು ಪಾಪು ಬೇಕಿತ್ತು, ಹಿಂಗೆ ಯಾಕಾತ್ ನನಗೆ, ದೇವ್ರು ನನಗೆ ಕಷ್ಟ ಕೊಡ್ತಾನ ಅಂತಂದು ಒಂದೇ ಸೌನ ಅಳದ ಮಾಡ್ತಾಳೆ ನೋಡು ಮಾವ. ಈಗ ಒಂದು ಸ್ವಲ್ಪ ಸುಮ್ಮನಿದ್ಲು ಮನೆಗೆ ಬಂದ ಮೇಲೆ. ಅಲ್ವಾ, ನಿನ್ನ ಗಂಡ ಅನ್ನಕತ್ತೇನೆ, ಅದ್ರಾಗೇನು ತಪ್ಪೈತೆ? ಈಗಲ್ಲ ಅಂದ್ರೆ ಇನ್ನೊಂದು ವರ್ಷ ಒಪ್ಪತ್ನೇ ಮತ್ತೆ ಆಗ್ಯಾಕತ್ ಬಿಡು ಮಕ್ಕಳು. ಅದಕ್ಕೆ ಯಾಕೆ ಅಷ್ಟು ಚಿಂತೆ ಮಾಡ್ತಿದ್ದಿ? ಏನು ಆ ಕೂಸಿನ ಋಣ ಇದ್ದಿಲ್ಲ ಅಂತ ಕಾಣ್ತದೆ ನಿನ್ನ ಹತ್ಯಕ್ಕೆ, ಅದಕ್ಕೆ ಹಿಂಗೆಲ್ಲ ಆಗೈತಿ. ಏನಾಗಂಗಿಲ್ಲ, ಸಮಾಧಾನ ಮಾಡಿಕೆ. ನಿಮಗೇನು ವಯಸ್ಸಾಗಿ ಮುದುಕರಾಗಿರಪ್ಪ ಹೆಂಗೆ ಅನ್ನಂಗಿಲ್ಲ, ಏನಿಲ್ಲವ. ಇಲ್ಲಪ್ಪ, ಇದು ನಾ ಮಾಡಿದ ಕರ್ಮ. ಅವಾಗ ಭಾಳ ಮನಸ್ಸು ನೋವು ಮಾಡಿದ್ ನಾನು. ಅದಕ್ಕೆ ದೇವ್ರು ನನಗೆ ಹಿಂಗೆ ನೋವು ಕೊಡಕತ್ತೇನ. ಭಾಳಷ್ಟು ಶಾಪ ಹಾಕ್ಯಾಳಕ್ಕೆ ಅವ್ವ, ಹಿಡಿ ಶಾಪ ಹಾಕ್ಯಾಳಂತ. ಒಣನಾಕಿ ಹೇಮಕ್ಕ ಅಂದ್ಲು ಬಂದು. ಅಲ್ಲವ, ಯಾರ ಒಳ್ಳೇದಾಗಲಿ ಅನ್ನೋತ್ತಿಗೆ ಒಳ್ಳೇದಾಗ್ಬಿಡೋದು, ಯಾರ ಕೆಟ್ಟದಾಗಲಿ ಅನ್ನೋತ್ತಿಗೆ ಕೆಟ್ಟದ್ದಾಗ್ಬಿಡೋದು ಅಂತ ಮಾಡಿದ್ದೆ ಅಂದ್ರೆ ದೇವ್ರು ಅಂತಂದು ಯಾರು ನಂಬ್ತಿದ್ರು ಹೇಳು? ಎಲ್ಲ ಇವ್ರ ಮಾತಾಡ್ಕೊಂಬಿಡ್ತಿದ್ರು. ಎಲ್ಲದಕ್ಕೂ ಮ್ಯಾಲಿದ್ದ ಒಬ್ಬ ಕಾಯ್ತಿರ್ತಾನ, ದೇವ್ರು ಅಂತ ನೋಡ್ತಿರ್ತಾನ. ಎಲ್ಲ ಒಳ್ಳೇದಾಕತಿ, ಸಮಾಧಾನ ಮಾಡ್ಕೆ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಇನ್ನೊಟ್ಟು ಯಾಕೆ ಮನಸ್ಸು ನೋವು ಮಾಡ್ಕೊಂತಿ ನೀನು? ಹೌದು ನೋಡಪ್ಪಾಜಿ, ನಿನ್ನ ಮಾತು ಖರೆ ಐತಿ. ನಿನ್ನ ಜೊತೆ ಮಾತಾಡಿದ ಮೇಲೆ ನನ್ನ ಮನಸ್ಸು ಒಂಚೂರು ಹಗರ ಆದಂಗಾತು. ಅಲ್ಲವಾ, ನೀ ನೋಡಿದ್ರ ಅವ ಸಣ್ಣವ ಅಂತಿದಿ. 2 ಮಕ್ಳು ತಂದೆ ಅದ, ಅವ್ರು ಹುಟ್ಟಲ್ಲ ಅವನಿಗೆ. ಏನು ಮಾತಾಡ್ತಾನೆ, ಏನು ಮಾಡ್ಬೇಕು ಏನು ಮಾಡಬಾರ್ದು ನಾನು ಅನ್ನೋದು ಇನ್ನು ಹಂಗೆ ಇರ್ಬೇಕಂತ ಮಾಡ್ಯಾನೇನು ಇನ್ನು ಉಂಡನಂಗೆ. ಚಿಕ್ಕಮ್ಮರ, ನೀವು ಸ್ವಲ್ಪ ಸುಮ್ಮನೆ ಇದ್ದಿದ್ರೆ ಆಗಿ ಹೋಗುತ್ತು. ನಿಮ್ಮಿಂದ ನೋಡ್ರಿ ಇಷ್ಟೆಲ್ಲ ಆಗಿರೋದು. ಏನು ಒಂದೊಂದೂವರೆ ತಾಸು ಬರೋದು ಲೇಟ್ ಆತು. ಆದ್ರೆ ಏನಾತು, ಹಂಗೆ ಬರ್ತಿದ್ದಂಗನ ಬಾಗ್ಲಾಗ ಅದಾವಿ ಆಲ ಚಲೋ ಮಾಡೇ ಬಿಟ್ರಿ. ಈಗ ಬರೋದೇನಪ್ಪ ಹಂಗಪ್ಪ ಹಿಂಗಪ್ಪ ಅಂತಂದು ಅದು ಮಾವರ್ ಕಿವಿ ಬಿತ್ತು.
ಅದಕ್ಕೆ ಸಿಟ್ಟು ಬಂದೈತಿ. ನೀವು ಒಬ್ರು ಸುಮ್ಮನಿದ್ದಿದ್ರೆ ಈ ವಿಚಾರನ ಯಾರು ತೆಗಿತಿದ್ದಿಲ್ಲ. ನಾವು ಎಷ್ಟೊತ್ತಿಗಾರ ಬರಲಿ ಎಷ್ಟೊತ್ತಿಗಾರ ಹೋಗ್ಲಿ, ಹಚ್ಚರ್ಗೆ ಹಚ್ಚಿ ಹುಚ್ಮುಂಡ್ ಹೋಳಾದ್ಲ ಅನ್ನಂಗ ತಂದಿ ಮಗ್ಗ ಜಗಳ ತಂದಿಟ್ಟು ಈಗ ನೀವು ಸುಮ್ಮನೆ ನಿಂತು ಬಿಟ್ರಿ. ನಿಮಗೇನು ಗೊತ್ತೇ ಇಲ್ಲ ಅನ್ನೋರ್ಗತೆ. ಇವ ಇದೇನು ಕರ್ಮ ನಮ್ದು, ತಿನ್ಬೇಡ ಉಣ್ಬೇಡ ಅದೇನ ಅಂತಾರಲ್ಲ ಹಂಗಾತಲ್ಲ. ಸುಖ ಸುಮ್ಮನೆ ಹೋಗಿ ಬಂದು ಎಲ್ಲಿ ನೋಡಿದ್ರೆ ನನಗ ತೊಡಕ್ ಬೀಳ್ತಾವ. ಮೊನ್ನೆ ಊರಾಗ ಹಂಗಾತ, ಇವತ್ತು ನೋಡಿದ್ರಿ ಈಗ ಹಿಂಗ ಅಂತಾಳ. ನಾನು ಅಂತದ ಅನಬಾರದ್ದು ಏನಂದಿದ್ದೀನಿ ಇವನಿಗೆ. ಶಂಕರ, ನಿನ್ನ ಹೆಂಡತಿಗೆ ಬಾಯಿ ಬಿಗಿಡೋದು ಮಾತಾಡೋಣ. ಯಾಕ ಬಾಯಿ ಭಾಳ ಭಾಳ ಮಾತಾಡಕತ್ತಾಳಲ್ಲ, ದೊಡ್ಡ ದೊಡ್ಡ ಭಾಳ ಬರಕತ್ತೇವ ಬಾಯಾಗಿಂದ ಮಾತುಗಳು. ನೋಡ ಎಚ್ಚರದಲ್ಲೇ ಇರೋನ್ನ. ಅಲ್ಲಪ್ಪ ಆಕೆ ಅನ್ನೋದ್ರಾಗಾರ ಏನು ತಪ್ಪೈತಿ? ಲಲಿತಾಕ್ಕೆ ಹೆಸರಿಡಕ್ಕೆ ಬಂದ್ಲ ಸುಮ್ಮನೆ ಹೆಸರಿಟ್ಲ, ಕೊಟ್ಟದ್ದು ಒಂದು ಸೀರೆ ತಗೊಂಡು ಸುಮ್ಮನೆ ತನ್ನ ಮನೆಗೆ ನಾವು ಹೋಗ್ಬೇಕು. ಅದು ಬಿಟ್ಟು ಇಷ್ಟಕ್ಕೊಂದೆಲ್ಲ ಯಾಕೆ ಮಾತಾಡ್ಬೇಕು? ಕಾಗೆ ಹಂಗೆ ಗುಬ್ಬಿ ಹಿಂಗೆ ಅಂತಂದು ಆಕೇನು ಬಂದು ನಮ್ಮ ಮನೆಗೆ ಅಧಿಕಾರ ನಡೆಸೋದು, ಕೊಟ್ಟು ಹೆಣ್ಣು ಕುಲಕ್ಕೆ ಹೊರಗಂತಂದು ಏನು ಅಧಿಕಾರ ದರ್ಪ ಮಾಡೋದಿದ್ರು ತನ್ನ ಗಂಡ ಮನೆ ಮಾಡ್ಬೇಕು, ನಡೆಸ್ಬೇಕು. ಅದು ಬಿಟ್ಟು ಇಲ್ಲಿ ತವ್ರ ಮನ್ಯಾಗ ನಡ್ಸಕ್ಕೆ ಬಂದ್ರೆ ಯಾರು ಕೇಳ್ತಾರ? ಏನ ನಿಂದು ಹಾಂ? ಹೆಂಡತಿ ಮಾತು ಕಟ್ಕೊಂಡು ಬಂದು ಅಕ್ಕಗೆ ಬಾಯಿಗೆ ಬಂದಂಗೆ ಮಾತಾಡಕತ್ತೀಯ ನೀನು? ಒಡೆ ಊಟದ ಅಕ್ಕಕ್ಕಿ ಅಷ್ಟು ಅರಿವಿಲ್ಲ ನಿನಗೆ? ಯಾರಿಗೆ ಮಾತಾಡಕತ್ತೀನಿ ನನ್ನ ಮೈ ಮೇಲೆ ಖಬರ್ ಐತೆ ಇಲ್ಲ ನಿನಗೆ? ಬಿಡ ಬೇಯವ್ವ ನೀ ನನ್ನ ಬಿಡ. ಯಾಕೆ ಹಿಡ್ಕೊಂಡಿದಿ? ನೀವು ಏನು ಹಾಕತ್ತೆ ಹಾಗೆ ಬಿಡ್ಲಿ, ನೋಡೇ ಬಿಡ್ತಾನೆ. ಎಷ್ಟು ಮಾತಾಡೋದು ಕಲ್ತಾನೆ ಇವನು. ಏ ಯಪ್ಪ ಯಪ್ಪ ಬಿಡು, ಹೊಡೆದಾಡ್ಬೇಡ ಬಿಡ್ರಿ. ಹಂಗ ಮಾತ್ನಾಗ ಮಾತಾಡ್ರಿ. ಏನಾರ ಇದ್ರನ ಸುಮ್ಮನೆ ಯಾಕೆ ಹೊಡೆದಾಡ್ತೀರಿ? ಮಾತ್ನಾಗ ಬಗೆಹರಿಸ್ಕೇರಪ್ಪ. ಬಾ ಬಿಟ್ಟು ಬಾ ಈ ಕಡೆಗೆ. ಏನ್ರಿ ಮಾವರ ಹಾ ನೋಡ್ಕೊಂತ ಸುಮ್ಮನೆ ನಿಂತಿರಲ್ಲ, ಸರಿ ಏನ್ರಿ ಇದು? ನೋಡ್ರಿ, ನನ್ನ ಗಂಡಗೆ ಏನಾರ ಹೊಡೆಯೋದು ಬಡಿಯೋದು ಎಲ್ಲ ಮಾಡಿದ್ರಿ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ. ಸೀದಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಕೊಂಡು ನಾನು ಕಂಪ್ಲೇಂಟ್ ಕೊಟ್ಟು ನಿಮ್ಮನ್ನೆಲ್ಲರನ್ನ ಕಂಬಿ ಹಿಂದಿರಂಗೆ ಮಾಡಿಸ್ತಾನೆ ಜೈಲ್ನಾಗ. ಏ ಹೌದವ, ಸೊಸಿ ಅಂದ್ರೆ ನೀನ ನೋಡ, ನಿನ್ನಂಗ ಇರ್ಬೇಕು ನೋಡು. ನಿನ್ನ ನೋಡಿ ಕಲ್ಕೋಬೇಕು 4 ಮಂದಿ. ಹಿಂಗೆ ಇರ್ಬೇಕು ನೋಡು ಶಾಸ್ತ್ರ ಅನ್ನೋದು. ನಾನು ನನ್ನ ತಮ್ಮಗ ಬೈತೇನಿ ಹೊಡಿತೇನಿ ಆ ಡೇಟ್. ಅದನ್ನ ಕೇಳಕ್ ನಿನಗೇನೈತೆ ಅಧಿಕಾರ? ನಾನೇನಾರ ನಿನಗೆ ಅಂದಿದ್ನೆ? ಹಿಂಗವ ನೀನು ಲೇಟ್ ಬಂದೇವ ಹಂಗವ ಅಂತಂದು ಏನಾರ ಮಾತಾಡಿದ್ನೆ ನಾನು ನಿನಗೆ? ಏನಿಲ್ಲ, ನಮ್ಮ ತಮ್ಮನ ಕೇಳಿದ್ದೆ, ಅವ ಹೇಳಿದ್ದ ಸುಮ್ಮನಾಗಿದ್ದೆ. ಈಗ ಒಳಗೆ ಹೋಗಿ ಅವ್ನಿಗಿಲ್ಲ ಬರದ್ದೆಲ್ಲ ಕಿವ್ಯಾಗ ತುಂಬ್ಕೊಂಡು ಕರ್ಕೊಂಬಂದಿದೆ ಜಗಳ ಮಾಡಕ್ಕಂತಂದು. ಬೇಕಂತನ ಮಾಡಕತ್ತೀನಿ ನೀನು. ನೀ ಯಾಕೆ ಹಿಂಗೆ ಮಾಡಕತ್ತಿದಿ? ನನಗೆ ಕಾರಣ ಹೇಳ್ಬೇಕು. ಅಷ್ಟಕ್ಕೂ ನಾನೇನು ದರ್ಪ ಮಾಡೇನಿ? ಏನು ಅಧಿಕಾರ ಚಲಾಯಿಸೇನಪ್ಪ ನಿನ್ನ ಎದುರಿಗೆ? ಹೇಳಿ ನೀನು. ಈಗ ಹೆಂಡತಿ ಮಾತು ಕಟ್ಟಿಗೆ ಬಂದು ಮಾತಾಡಕತ್ತಿಯಲ್ಲ, ನನಗೆ ಇವತ್ತು ಅದೇನಂತಂದು ಪೂರ್ತಿ ಈಗ ಹೇಳೋವರೆಗೆ ನಾನು ಇಲ್ಲಿಂದ ಹೋಗೋದಲ್ಲ. ಹೋಗ್ಲಿ ಬಿಡು ಯಾಕ, ಏನೋ ತಿಳಿದಲ್ಲ ಮಾತಾಡೇನ, ಸಮಾಧಾನ ಆಗ್ಬಿಡು ನೀನು. ಮತ್ತು ದೀರ್ಘಕ್ಕೆ ಹಚ್ಕೊಂತ ಕುತ್ಕೊಂಡ್ರೆ ಭಾಳ ದೊಡ್ಡ ದೊಡ್ಡ ವಾಕವು. ಅದಕ್ಕೆ ಆಗ್ಲಿ ಬಿಡು, ಎಷ್ಟು ದೊಡ್ಡದಾಕತ್ತೆ ಆಗ್ಲಿ. ಕರ್ಕೊಂಬರ್ಲಿಕ್ಕಿನ 4 ಮಂದಿನ ನಾನು ನೋಡ್ತಾನೆ ಯಾರು ತಪ್ಪೈತೆ ಯಾರು ಸರಿ ಐತೆ ಹೆಂಗೆ ಹೇಳ್ತಾರ ಅಂತೇಳಿ. ನೋಡಿ ಶಂಕರ್, ನಿಮ್ಮ ಜೊತೆಗೆಲ್ಲ ಜಗಳ ಮಾಡಬೇಕು, ನಿನ್ನ ಹೆಂಡತಿ ಕೂಟ ನ್ಯಾಯ ತೆಗಿಬೇಕು ಅಂತೇಳಿ ಯಾರು ಬಂದಿಲ್ಲ. ನಾವಂತೂ ಯಾವ ಉದ್ದೇಶ ಇಟ್ಕೊಂಡು ಬಂದಿಲ್ಲ. ನಾವೇನೋ ಹೆಸರಿಡೋ ಕಾರ್ಯ ಐತಿ, ಹೋಗ್ಬೇಕು, ಎಲ್ಲ ಒಟ್ಟು ಮುಟ್ಟಿಸ್ಬೇಕು ಆ ಕೂಸಿಗೆ. ನೇಮ ನಿತ್ಯ ಬಿಡಬಾರ್ದು, ಮಾಡೋಕೆ ಯಾರೇ ಇಲ್ಲಲ್ಲ ಅವ್ರ ಕಡೆಯಿಂದ ತಾಯಿ ತಂದೆ ಅನ್ನೋರು ಅಂತೇಳಿ ಇಷ್ಟೆಲ್ಲ ತಗೊಂಡು ನಾವು ಬಂದೇವಿ. ನೀನು ಜಗಳಕ್ಕೆ ಬರಬೇಡ್ರಿ, ದರ್ಪ ಮಾಡಬೇಡ್ರಿ ಅಂದ್ರೆ ನಾನು ಹೇಳ್ತೇವ ಬಂದು ನಿನ್ನ ಮನೆ ಮುಂದೆ ದರ್ಪ ತೋರಾಳಪ್ಪ. ನೀ ಅದನ್ನು ಒಪ್ಪಿಸಕಬೇಕು ನಮ್ಮ ಇದ್ರಿಗೀಗ. ಅಯ್ಯ ನಮಗೆಲ್ಲ ಗೊತ್ತೈತೆ ತಗರಿ. ಒಳಗಿಂದೊಳಗೆ ರೊಕ್ಕ ಇಸ್ಕೊಂಡಿರ್ತೀರಿ, ಮೇಲೆ ತಂದು ನೀವು ತಂದ್ರಿ ಅಂತಂದು ಹೆಸರು ಮಾಡ್ಕೊಂತೀರಿ. ನಮಗೇನು ಅಷ್ಟು ತಿಳಿಯಂಗಿಲ್ಲ. ಯಾರು ಸ್ವಾದ್ರೊಳಗೆ ಇಷ್ಟಕ್ಕೊಂದೆಲ್ಲ ತರ್ತಾರ, ಬೆಳ್ಳಿ ಬಂಗಾರ ಅವು ಇವು ಎಲ್ಲ ಸಾಮಾನು ಸೆಟ್ ಏನೋ ಒಂದು ಆಯರ್ ಮಾಡ್ತಾರ. ಯಾಕೆ ನನ್ನ ಮಗಳಿಗೆ ಮಾಡಿಲ್ಲ, ಒಂದು ಅಂಗಿ ತಗೊಂಬಂದು ಆಯರ್ ಮಾಡಿ ಹೋದ್ರಿ. ಈಗ ಮತ್ತೆ ಈ ಹುಡುಗಿ ಯಾಕೆ ಇಷ್ಟಕ್ಕೊಂದೆಲ್ಲ ಮಾಡಕತ್ತೀರಿ? ಅಷ್ಟ್ರ ಮೇಲೆ ಲೆಕ್ಕ ಹಾಕ್ರಲ್ಲ. ಈ ಕಡೆಯಿಂದ ಹೋಗಿರ್ತಾವ, ಆ ಕಡೆಯಿಂದ ಬರ್ತಾವು. ಕೆರೆ ನೀರು ಕೆರೆಗೆ ಚೆಲ್ರಿ ಅನ್ನಂಗೆ. ಯಾಕೆ ಭಾಳ ಮಾತಾಡಕತ್ತಿಯಲ್ಲ? ಹೌದು, ನಿನಗೆ ಯಾರು ಹೇಳ್ಯಾರ ಇಲ್ಲಿಂದ ರೊಕ್ಕ ಒಯ್ದು ಅಲ್ಲಿಂದ ತಂದು ಸಾಮಾನು ಹಾಕ್ತಳಿಕೆ ಅಂತಂದು? ನೋಡಿದ್ದೆ ನೀನು ಕಣ್ಣಾರ? ಏನು ಯಾರ ಹೇಳಿದ್ ಕೇಳಿ? ಆಕೆ 1 ರೂಪಾಯಿನ ಆಶೆ ಮಾಡಲ್ಲ ನಮ್ಮ ಮನೇಲಿಂದ. ಗೊತ್ತಿದ್ದದ್ದೈತೆ ನಿನಗೆ. ಆದ್ರೆ ಬೇಕಂತನ ನಾಟಕ ಮಾಡಕತ್ತಿದ್ದಿ. ಬರಕತ್ತಿರ ಸಿಟ್ಟಿಗೆ ಹಂಗ ಹಿಂಗ ಅಲ್ಲಿ ನಿನ್ನಂಗ ನಾಯಿ ಹೊಡೆದಂಗೆ ಹೊಡಿಬೇಕನ್ನೋ ಸಿಟ್ಟು ಬರಕತ್ತೈತಿ. ಆದ್ರೆ ಏನು ಮಾಡ್ತಿದ್ದಿ? ಹೊಟ್ಟೆಲಿದ್ದ ಹೆಣ್ಮಗಳನ್ನ ಬಾಯಿ ಮುಚ್ಕೊಂಡದನಿ ನೋಡವ. ಒಳ್ಳೆರಿ ಕಾಲಿಲ್ಲ ಅಂತಾರಲ್ಲ, ಇದಕ್ಕೆ ನೋಡು. ನಾನೇನೋ ಹೋಗ್ಲಿ ತೆಗಿ, ತವ್ರ ಮನೆ ಕಡೆಯಿಂದ ಮಾಡಾರ ಯಾರಿಲ್ಲಲ್ಲ ಆಕೆಗೆ. ಆ ಕೂಸಿಗೆ ನನಗೆ ಯಾರು ತರಲಿಲ್ಲ ನೋಡು, ನನ್ನ ಮಗ ಯಾರು ಏನು ಮಾಡಲಿಲ್ಲ ನೋಡು, ತವ್ರ ಮನೆ ಇತ್ತಿದ್ರು ಮಾಡ್ತಿದ್ರು ಅಂತ ನೋವು ಮಾಡ್ಕೋಬಾರ್ದ ಹುಡುಗಿ ಅಂದು ನಾನು ಸಾಲಾಗಲಿ ಸೋಲಾಗಲಿ ನನ್ನ ಗಂಡನ ಜೊತೆ ಜಗಳ ಮಾಡಿ ನಾನು ಇಷ್ಟೆಲ್ಲ ಸಾಮಾನು ತಂದ್ರೆ ಹೌದು ಬಿಡವ, ಇಂಥ ಒಂದು ಬಿರುದು ಸಿಕ್ತೈತೆ ಅಂದ್ರೆ ನಾ ಈ ಕಡೆ ತಲೆನೇ ಹಾಕಿ ಮಕ್ಕಂತದ್ದಲ್ಲ. ಯವ್ವ ಏನು ಚಂಡಾಳದಾಳಿಕೆ ಸೊಸಿ. ಆಗ ಪಾಪ ಸುನಂದ ದೇವರಿದ್ದಂಗೆ ಐತೆ ಹುಡುಗಿ. ಅದಕ್ಕೆ ಅಂದಾಳ ಬಿಡು ಅವ್ರತ್ತಿ, ನನ್ನ ಸಸ್ತರ ಗೊತ್ತಾಗಬಾರ್ದವ ಅಂತೇಳಿ. ಅಲ್ಲಿ ಹೆಚ್ಚಿಗೆ ಮಾತ್ಬೇಡ, ಬಾ ಹೋಗ್ಬಿಡೋಣ ಊರಿಗೆ. ನಿನ್ನ ಪಾಲಿಗೆ ನಿನ್ನ ಅಣ್ಣ ತಮ್ಮ ತವ್ರ ಮನೆ ಅನ್ನೋದು ಏನಿಲ್ಲ ನೋಡು, ಎಲ್ಲ ನೆನಪು ಹಾರಿಬಿಡು, ಮುಗಿಸ್ಬಿಡು ಇಲ್ಲಿಗೆ ಸಾಕು. ಹಳಿಯಾರ ಹಂಗನ್ಬೇಡ್ರಿ, ನಿಮಗೆ ಕೈ ಮುಗಿದು ಕೇಳ್ಕೊಂತದ್ರಿ. ಹಿಂಗೆ ಸಿಟಿಲಿ ಕರ್ಕೊಂಡು ಹೋದ್ರೆ ಹೆಂಗ್ರಿ? ಕಳ್ಳು ಬಳ್ಳಿ ಸಂಬಂಧ ಬಿಟ್ಟು ಹೋಗೋದೇನ್ರಿ ಅದೇನಾರ? ಮಾವರ ಹಿಂಗಂತಾನೆ ಅಂತಂದು ನೀವೇನೋ ತಪ್ಪು ತಿಳ್ಕೊಬೇಡ್ರಿ. ನನ್ನ ಕಳ್ಳು ಬಳ್ಳಿ ಸಂಬಂಧ ಅಂತಂದು ಮನಸ್ಸಿಗೆ ನೋವಾಗಂಗೆ ಚುಚ್ಚಿ ಮಾತಾಡಿದ್ರಂದ್ರೆ ಎದಕ್ಕೆ ಬೇಕ್ರಿ ಅಂತ ಸಂಬಂಧ ಉಳಿಲಿ ಅಂತೇಳಿ ಪ್ರತಿ ಸಲ ನಾವ ಬಗ್ಗಿದ್ದೀವಿ ಅಂದ್ರೆ ಅಂಥ ಸಂಬಂಧಕ್ಕರ ಏನು ಬೆಲೆ ಉಳಿತ್ರಿ? ನಮಗೂ ಏನೂ ಹರ್ಕತ್ತಿಲ್ಲ ನಿಮ್ಮೆಲ್ಲರ ಜೊತೆಗೆ ಸಂಬಂಧ ಉಳಿಸ್ಕೊಂಡಿರ್ಬೇಕು ಅನ್ನೋದು.
ನಮ್ಮ ಪಾಲಿಂದ ಏನು ಬರ್ತೈತೆ ಆಸ್ತಿ ನಮಗೆ ಕೊಟ್ಟು ಬಿಡ್ರಿ, ನಾವು ಹೋಗ್ಬಿಡ್ತೇವೆ ನಮ್ಮ ಪಾಡಿಗೆ, ನಾವು ಬೇರೆ ಕಡೆ ಇರ್ತೇವೆ ಎಲ್ಲಾರ ಒಂದು ಹಂತಲ್ಲಿ ನೆಮ್ಮದಿಯಾಗಿ. ಓ ಈ ಲೆಕ್ಕ ಹರಿತ್ ಬಿಡಪ್ಪ ನಿಂದು. ನಿನಗೆ ಆಸ್ತಿ ಭಾಗ ಆಗ್ಬೇಕಾಗೈತಿ, ಅದಕ್ಕೆ ಇಷ್ಟೆಲ್ಲ ಮಾತಾಡಿದೇನ. ಯಾಕ ಅಪ್ಪನಿದ್ರಿಗೆ ಸೀದಾ ಸೀದಾ ಕೇಳ್ಬೇಕತ್ತ ಧೈರ್ಯ ಇದ್ದವ. ಅವನಿಗೆಲ್ಲ ಐತೆ ಆಟಕ್ಕೊಂದು ಧೈರ್ಯ. ಏನು ದುಡಿದು 3 ಬಿಲ್ಲು ಕೊಟ್ಟಲ್ಲ ಮನೆಗೆ, ತಾನು ದುಡ್ದಾನ ಚೈನಿ ಮಾಡ್ಕೊಂತ ಅಡ್ಡಾಡ್ಯಾನ, ಹೆಂಡತಿ ಮಕ್ಕಳಿಗೆ ರೊಕ್ಕ ಖರ್ಚು ಮಾಡ್ಕೊಂತ. ಮನೆಗಿಂತ ಅದೊಂದು ತಂದು ಹೌದಾಗೆ ನನ್ನ ಕೇಳವನ್ನ